ನಾವು ಹೂವಿನಂತೆ ಬದುಕುವುದನ್ನು ಕಲಿಯಬೇಕು. ಅದರ ಆಯಸ್ಸು ಒಂದೇ ದಿನ, ಆದರೂ ಅದು ಬಾಡುವವರೆಗೂ ತನ್ನ ಪರಿಮಳವನ್ನು ಸೂಸುತ್ತದೆ. ಅಂದವಾಗಿ ಅರಳಿ ಎಲ್ಲರ ಕಣ್ಮನಗಳನ್ನು ಸೆಳೆಯುತ್ತದೆ. ದೇವರ ಪೂಜೆಗೆ, ಸ್ತ್ರೀಯರ ಕೇಶಾಲಂಕಾರಕ್ಕೆ, ಗೃಹಾಲಂಕಾರಕ್ಕೆ, ಮಂದಿರಾಲಂಕಾರಕ್ಕೆ, ರಥಾಲಂಕಾರಕ್ಕೆ, ಹೀಗೆ ಎಲ್ಲ ಅಲಂಕಾರಗಳಲ್ಲಿಯೂ ಅಗ್ರಪಾಲು ಪಡೆಯುತ್ತದೆ. ಮುಂಜಾನೆ ಅರಳಿ ಸಂಜೆಗೆ ಬಾಡುವೆನೆಂಬ ಭಯವಿಲ್ಲ, ಹತಾಶೆಯಿಲ್ಲ, ದುಃಖವಿಲ್ಲ, ನೋವಿಲ್ಲ, ಚಿಂತೆಯಿಲ್ಲ. ಖುಷಿಯಿಂದ ಅರಳುತ್ತದೆ, ಎಲ್ಲರಿಗೂ ಸಂತೋಷ ನೀಡುತ್ತದೆ, ನೆಮ್ಮದಿಯಿಂದ ಪಾಡುತ್ತದೆ. ಆದರೆ 100 ವರ್ಷಗಳ ಕಾಲ ಬದುಕಬಲ್ಲ ಮನುಷ್ಯ ಮಾತ್ರ ಸದಾ ಒಂದಿಲ್ಲೊಂದು ಸಮಸ್ಯೆ, ಚಿಂತೆ, ಯಾತನೆ, ದುಃಖ, ಅಸೂಯೆ, ಅಸಮಾಧಾನಗಳ ಬೆಂಕಿಯಲ್ಲಿ ಬೇಯುತ್ತಲೇ ಇದ್ದಾನೆ. ಬದುಕಿನ ಅನಿಶ್ಚಿತತೆಯನ್ನು ಅರಿಯದೆ ಹಣ, ಆಸ್ತಿ, ಅಂತಸ್ತುಗಳ ಬೆನ್ನು ಹತ್ತಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಇನ್ನೊಬ್ಬರ ಏಳಿಗೆಯನ್ನು ಕಂಡು ಉರಿದುಕೊಂಡು ತಾನೇ ಬೂದಿಯಾಗುತ್ತಿದ್ದಾನೆ. ಇಂದು ಇದ್ದು ನಾಳೆ ಇಲ್ಲವಾಗುವ ಈ ಬದುಕಿನ ಮೇಲೆ ಯಾಕಿಷ್ಟು ವ್ಯಾಮೋಹ? ಓ ಮನುಷ್ಯನೇ, ಹೂವಿನಂತೆ ಬಾಳಿ ಬದುಕುವುದನ್ನು ಕಲಿ. ಅದರಲ್ಲಿಯೇ ಬದುಕಿನ ನೆಮ್ಮದಿ ಅಡಗಿದೆ ಎಂಬುದನ್ನು ತಿಳಿ.